ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲೇ ಆಗಿತ್ತು ನಾನು ಕೂತು ವಿಡಿಯೋನ ಮಾಡಿರಲಿಲ್ಲ. ಪ್ರಾಪರಾಗಿ ಯಾವುದೇ ರೀತಿ ಅಪ್ಡೇಟ್ಗಳು ಮಾಡಿರಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ, 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಈ ಬಿಡುಗಡೆ ಆಗಿಲ್ಲ ಅಂತಂದರೆ ಇನ್ನೂ ಯಾವಾಗ ಬಿಡುಗಡೆ ಆಗುತ್ತೆ. ಹಾಗೆ ಕೆಲವೊಬ್ಬೊಬ್ಬರು ಬಿಡುಗಡೆ ಆಗಿದೆ, ನಮ್ಗೆ ಹಣ ರಿಸೀವ್ ಆಗಿದೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆ? ಈಗ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಹಣ ಬಿಡುಗಡೆ ಆಗಿದೆ, ನಿಮಗೆ ಬಂದಿಲ್ಲ ಅಂತಂದರೆ ಕಡ್ಡಾಯವಾಗಿ ಈ ಕೆಲಸ ಮಾಡಿ, ಹಾಗೆ ಅದು ಮಾಡಿ ಇದು ಮಾಡಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಜೊತೆಗೆ ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ, ಅಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ, ಬೆಳಗ್ಗೆ 10 ಗಂಟೆಗೆ ಆಗಿದೆ, 12 ಗಂಟೆಗೆ ಆಗಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನಿಜವಾಗ್ಲೂ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಬಿಡುಗಡೆ ಆಗಿಲ್ಲ ಅಂತಂದರೆ ಯಾವಾಗ ಬಿಡುಗಡೆ ಆಗಬಹುದು, ಈ ತಿಂಗಳಲ್ಲೇ ಮಾಡ್ತಾರಾ ಇಲ್ವಾ, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಬ್ಬೊಬ್ಬರು ನಮಗಿನ್ನೂ 29ನೇ ಕಂತಿನ ಹಣನೇ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣನೂ ಕೂಡ ನಮಗೆ ಇನ್ನೂ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮಾರ್ಚ್ ತಿಂಗಳದು ಬಿಡುಗಡೆ ಆಗಿದೆ, ಬಟ್ 100% ಫಲಾನುಭವಿಗಳಿಗೆ ಬಂದಿಲ್ಲ. ಇನ್ನು ಏಪ್ರಿಲ್ ಮೇ ತಿಂಗಳದು ಇನ್ನೂ 2 ತಿಂಗಳದು ರಿಲೀಸ್ ಆಗಿಲ್ಲ. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅನ್ಕೊತೀನಿ, ಹಾಗೆ ಲೈಕು ಕೂಡ ಮಾಡ್ತೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಈಗ ಆಲ್ರೆಡಿ ನೀವು ಸಾಕಷ್ಟು ಮಾಧ್ಯಮಗಳಲ್ಲಿ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೋದು, 30ನೇ ಕಂತಿನ ಹಣ ರಿಸೀವ್ ಬಂದಿದೆ, ಬಿಡುಗಡೆ ಆಗಿದೆ. ಇಷ್ಟು ಜಿಲ್ಲೆಗೆ ಬಂದಿದೆ, ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ ಆಗಿದೆ, 12 ಗಂಟೆಗೆ ರಿಲೀಸ್ ಆಗಿದೆ, 20 ಜಿಲ್ಲೆಗೆ ಬಂದಿದೆ, 10 ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬೊಬ್ಬರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ನಮಗೆ 30ನೇ ಕಂತಿನ ಹಣ ಕೂಡ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡೋದಾದರೆ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ. ಸೊ ರಿಲೀಸ್ ಆಗಿದೆ ಅಂತಂದಮೇಲೆ ಯಾವಾಗ ಬೇಕಿದ್ರೂ ಕೂಡ, ಯಾವ ಟೈಮಲ್ಲಿ ಬೇಕಿದ್ರೂ ಕೂಡ ಹಣ ಜಮಾ ಆಗ್ಬೋದು. ಸದ್ಯಕ್ಕಂತೂ ಇನ್ನು 30ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ, ಇನ್ನು ರಿಲೀಸು ಕೂಡ ಆಗಿಲ್ಲ. ಅಂದರೆ ಹಣಕಾಸು ಇಲಾಖೆಯಿಂದ ಬಂದಿದೆ ಅಷ್ಟೇ, ಬಟ್ ಇನ್ನು ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗಿಲ್ಲ. ಮೇ ಬಿ ಇನ್ನೊಂದು ವಾರ, ಈ ವಾರದೊಳಗಡೆ ಅಥವಾ ನೆಕ್ಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಸಾಕಷ್ಟು ಜನ ಹೇಳ್ದಂಗೆ 10 ಜಿಲ್ಲೆಗೆ, 15 ಜಿಲ್ಲೆಗೆ, 20 ಜಿಲ್ಲೆಗೆ ಅಂತ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಫೇಕ್ ಅಂತಲೇ ಹೇಳ್ಬೋದು. ಕೆಲವೊಬ್ಬೊಬ್ಬರು ಕಮೆಂಟು ಕೂಡ ಮಾಡ್ತಾ ಇದ್ದಾರೆ, ಕೆಲವೊಬ್ಬೊಬ್ಬರು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡ್ತಾರಲ್ವ. ಸೊ ಇವಾಗ 100 ಜನದಲ್ಲಿ ಒಂದು 10-20 ಜನ ಕಮೆಂಟ್ ಮಾಡಿದರೆ ಬಂದಿದೆ ಅಂತ ತಿಳ್ಕೊಬೋದು. ಇವಾಗ ಅಷ್ಟೊಂದು ಕೋಟ್ಯಾಂತರ ಜನದಲ್ಲಿ ಏನೋ ಒಬ್ಬರು ಇಬ್ಬರು ಕಮೆಂಟ್ ಮಾಡಿದರೆ ಅದನ್ನು ನಂಬೋಕ್ಕಾಗಲ್ಲ. ಬೇಕು ಅಂತಲೂ ಕೂಡ ಕೆಲವೊಬ್ಬೊಬ್ಬರು ಮಾಡಿರ್ತಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗಂತೂ ಇನ್ನೂ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. ಹಾಗೆ ಹೇಳಿದಾಗೆ ಕೆಲವೊಬ್ಬೊಬ್ಬರು ಬಿಡುಗಡೆ ಆಗಿದೆ, ನೀವು ಕಡ್ಡಾಯವಾಗಿ ಈ ಕೆಲಸನ ಮಾಡಬೇಕು, ಈ KYC ಮಾಡಿಸ್ಬೇಕು, ಆಧಾರ್ ಕಾರ್ಡ್ ಚೆಕ್ ಮಾಡಿಸ್ಬೇಕು. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ನೀವು ಏನೂ ಕೂಡ ಎಲ್ಲೂ ಹೋಗಿ ಏನೂ ಕೂಡ ಮಾಡಿಸ್ಬೇಡಿ, ಇನ್ನು ಹಣನೇ ರಿಲೀಸ್ ಆಗಿಲ್ಲ. ಹಣ ರಿಲೀಸ್ ಆದರೆ 100% ಬಂದೇ ಬರುತ್ತೆ. ಸೊ ಹಣ ರಿಲೀಸ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಿ. ಆ ರೀತಿ ಏನಾದರೂ ಬಂತು ಅಂತಂದರೆ ಖಂಡಿತವಾಗ್ಲೂ ನಾನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ತುಂಬ ಟ್ರಸ್ಟ್ ಇರುವಂಥ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೀವು ಆಲ್ಮೋಸ್ಟ್ ನೋಡಿರ್ತೀರ, ಅಲ್ಲೂ ಅವರು ಕೂಡ ತಿಳಿಸ್ತಾರೆ. ಸೊ ಯಾವುದೇ ರೀತಿ ಏನೂ ಕೆಲಸ ಮಾಡೋ ಆಗಿಲ್ಲ, ಯಾವುದೇ ರೀತಿ ಅಪ್ಡೇಟ್ ಮಾಡಿಸೋಗಿಲ್ಲ, ಈ KYC ಮಾಡಿಸೋಗಿಲ್ಲ, ಏನು ಆ ಥರ ಏನೂ ಹೇಳಿಲ್ಲ. ಸೊ ವೆಯ್ಟ್ ಮಾಡಿ, ಬಿಡುಗಡೆ ಆಗೋವರೆಗೂ ವೆಯ್ಟ್ ಮಾಡಿ. ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಬಿಡುಗಡೆ ಆಗಿಲ್ಲ, ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ. ಹೇಳಿದಾಗೆ ಬಿಡುಗಡೆ ಹಂತಕ್ಕೇನೋ ಬಂದಿದೆ ಅಂದರೆ ಹಣ ರಿಲೀಸ್ ಆಗಿದೆ, ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ರಿಲೀಸ್ ಆಗ್ಬೋದು. ಇವಾಗ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತಂದರೆ, ನೀವು ಕಳೆದ ತಿಂಗಳು ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ಮೊದಲನೇ ವಾರದೊಳಗಡೆ ಕಂಟಿನ್ಯೂಸ್ ಆಗಿ 3 ಕಂತುಗಳನ್ನ ಕೊಟ್ಬಿಟ್ರಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಇವಾಗ ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಕೂಡ ಬಂತಲ್ವಾ, ಬಾಗಲಕೋಟೆನಲ್ಲಿ ಹಾಗೆ ದಾವಣಗೆರೆಯಲ್ಲಿ. ಇನ್ನೂ ಖುಷಿಯಾಗಿರುತ್ತೆ ಸರ್ಕಾರಕ್ಕೆ, ಬಿಡು ಜನಗಳು ನಮಗೆ ಇನ್ನೂ ಬೆಂಬಲ ನೀಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೇಗ ರಿಲೀಸ್ ಮಾಡಿದರೂ ಕೂಡ ಮಾಡ್ಬೋದು, 2 ಕಂತೂ ಕೂಡ ಒಟ್ಟಿಗೆ ಮಾಡ್ಬೋದು. ಬಟ್ ಹೇಳೋಕ್ಕಾಗಲ್ಲ, 31ನೇ ಕಂತಿನ ಹಣ ಸದ್ಯಕ್ಕಂತೂ 30ನೇ ಕಂತಿನ ಹಣನ ಅತಿ ಶೀಘ್ರದಲ್ಲಿ ಮಾಡ್ತಾರೆ, ಈ ವಾರ ಅಥವಾ ನೆಕ್ಸ್ಟ್ ವೀಕಲ್ಲೇ. ಇನ್ನೂ ಯಾರಿಗೂ ಬಂದಿಲ್ಲ, ಬಿಡುಗಡೆ ಅಂತೂ ಆಗಿಲ್ಲ. ಎಲ್ಲರೂ ಕೂಡ ವೆಯ್ಟ್ ಮಾಡಿ, ಎಲ್ರಿಗೂ ಕೂಡ ಬರುತ್ತೆ. ಸಾಕಷ್ಟು ಜನ ಅವ್ರಿಗೆ ಬಂದಿದೆ ಅಂತ, ಇವ್ರಿಗೆ ಬಂದಿದೆ ಅಂತ, ನಮಗೆ ಬಂದಿಲ್ಲ, ಬಿಡುಗಡೆ ಆಗಿದೆ, ಆ ಜಿಲ್ಲೆಗೆ ಬಂದಿದೆ, ಈ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ತಾರೆ. ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ, ಯಾರೊಬ್ರಿಗೂ ಕೂಡ ಬಂದಿಲ್ಲ. ಬಿಡುಗಡೆ ಆಯಿತು ಅಂತಂದರೆ ಇಮಿಡಿಯೇಟಾಗಿ ವಿತ್ ಪ್ರೂಫ್ ಸಮೇತ ನಾನು ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ, ಬಿಡುಗಡೆ ಆಗಿದೆ ನೋಡಿ, ಈ ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ, ನಿಮಗೂ ಏನಾದರೂ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ. ಸೊ ಬಿಡುಗಡೆ ಆಗೋವರೆಗೂ ವೆಯ್ಟ್ ಮಾಡೋಣ. ಇನ್ನು 29ನೇ ಕಂತಿನ ಹಣನೂ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಹೌದು, 29ನೇ ಕಂತಿನ ಹಣ ಕೂಡ ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗಂತೂ ಬಂದಿದೆ. ಇನ್ನೂ ಒಂದು 10-15% ಜನಗಳಿಗೆ ಬರೋದು ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಇದೇ ರೀತಿ ಆಗ್ತಾ ಇದೆ ಅಲ್ವಾ, ಒಂದು 7-8 ಕಂತಿಂದನೂ ಕೂಡ ಲಾಸ್ಟಲ್ಲಿ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಹೊಸ ಕಂತು ಏನು ರಿಲೀಸ್ ಆಗುತ್ತೆ ನೋಡಿ, ಆವಾಗ ನಿಮಗೆ ಹಳೆ ಕಂತು ಬರುತ್ತೆ, ಹಾಗೆ ಹೊಸ ಕಂತು ಕೂಡ ಬರುತ್ತೆ.
ಇವಾಗ 29 ಯಾರಿಗೆಲ್ಲ ಬಂದಿಲ್ಲ ನಿಮಗೆ 30 ರಿಲೀಸ್ ಆದ ತಕ್ಷಣ ಇಮಿಡಿಯೇಟಾಗಿ ಬರುತ್ತೆ. ಇವಾಗ ಕೆಲವೊಬ್ಬೊಬ್ಬರು ಹೇಳ್ತಾರೆ ನಮಗೆ ಪ್ರತಿ ಸರಿನೂ ಬೇಗ ಬರ್ತಾಯಿತ್ತು, ಈ ಕಂತು ಮಾತ್ರ ಲೇಟಾಗಿ ಬಂದಿದೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಕಂತುಗಳು ಲೇಟ್ ಆಗೋದು ಸಹಜನೇ, ಬಟ್ ಈ ಕಂತು ಲೇಟ್ ಆಗಿದೆ ನೆಕ್ಸ್ಟ್ ಕಂತು ಲೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ 29 ಬಂದಿಲ್ಲ ಅಲ್ವಾ, ನಿಮಗೆ 30 ರಿಲೀಸ್ ಆದ ತಕ್ಷಣ 29 ಕೂಡ ಬರುತ್ತೆ, ಹಾಗೆ 30 ಕೂಡ ಬರುತ್ತೆ. ಇನ್ನು ಕೆಲವೊಬ್ಬೊಬ್ಬರಿಗೆ ಆಲ್ಮೋಸ್ಟ್ ಲೇಟಾಗೇ ಬರ್ತಾ ಇದೆ. ಇವಾಗ 30 ರಿಲೀಸ್ ಆಗಿದ್ರೆ 29 ಮಾತ್ರನೇ ಬರುತ್ತೆ, ನೆಕ್ಸ್ಟ್ 31 ರಿಲೀಸ್ ಆದಮೇಲೆ 30 ಬರುತ್ತೆ. ಸೊ ಈ ರೀತಿ ಬರ್ತಾ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಕಡೆಯಿಂದ ಏನೂ ತೊಂದರೆ ಇಲ್ಲ, ಅದು ಸರ್ಕಾರದ ಕಡೆಯಿಂದನೇ ತೊಂದರೆ ಇರುವಂಥದ್ದು. ಸೊ ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ, ಬರದೇ ಅಂತೂ ಇರೋದಿಲ್ಲ, ಬಂದೇ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನಿಮಗೆ 26, 27, 28 ಸೊ ಈ ರೀತಿ 29 ಬಂದಿಲ್ಲ ಅಂತಂದರೆ ನೀವು ಇಮಿಡಿಯೇಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಥವಾ ನಿಮ್ಮ ಹತ್ತಿರದ ತಾಲೂಕು ಕಚೇರಿಗಳಿಗೆ ಹೋಗಿ ಭೇಟಿ ನೀಡಿ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಸೆಕ್ಷನ್ ಏನಿರುತ್ತೆ ಅಲ್ಲಿ ಹೋಗಿ ವಿಚಾರಣೆಯನ್ನು ಮಾಡಿ, ಅಲ್ಲಿ ಏನು ತೊಂದರೆ ಆಗಿದೆ, ಏನು ಅಪ್ಲಿಕೇಶನ್ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಎಲ್ಲ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಪ್ರೋಸೆಸ್ಸು ಕೂಡ ಅವ್ರು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ. ಆ ರೀತಿ ಮಾಡಿದರೆ ನಿಮಗೆ ಹಣ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತಂದರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದಾರಲ್ಲ, ಸೊ ಅಂಥವ್ರಿಗೂ ಕೂಡ ಡಿಲೇ ಆಗ್ತಾ ಇದೆ ಅಂತ. ಇವಾಗ ಅಡ್ರೆಸ್ ಚೇಂಜ್ ಮಾಡಿಸೋದು, ಈಗ ಮನೆ ಯಜಮಾನಿನಲ್ಲಿ ಅತ್ತೆ ಇರ್ತಾರೆ, ಅತ್ತೆ ಏನಾದ್ರು ಡೆತ್ ಆಗಿರ್ತಾರೆ, ಆ ಪ್ಲೇಸಿಗೆ ಸೊಸೆನ ಚೇಂಜ್ ಮಾಡಿಸಿರ್ತಾರೆ. ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಹಾಗೆ ಈ BPL ಇಂದ APLಗೆ ಯಾರ್ದೆಲ್ಲ ಆಗಿರುತ್ತೆ ನೋಡಿ, ಇವಾಗ ಎಷ್ಟೋ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರಲ್ವಾ, ಸೊ ಅಂಥವ್ರದ್ದು ಕೂಡ ಸ್ವಲ್ಪ ಲೇಟ್ ಆಗ್ತಾ ಇದೆ. ಬಟ್ ಬರುತ್ತೆ, ಬರಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಜೊತೆಗೆ ಇನ್ನೂ ರೇಷನ್ ಕಾರ್ಡ್ಗಳ ಕ್ಯಾನ್ಸಲೇಷನ್ ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಅದಕ್ಕೂ ಕೂಡ ಡಿಲೇ ಆಗಿರ್ಬೋದು, ಬಟ್ ಹೇಳೋಕ್ಕಾಗಲ್ಲ. ವೆಯ್ಟ್ ಮಾಡೋಣ. 29 ಎಲ್ರಿಗೂ ಬರುತ್ತೆ, 30 ರಿಲೀಸ್ ಆದಮೇಲೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ, ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಮಾರ್ಚಲ್ಲಿ ರಿಲೀಸ್ ಆಗಿದೆ, ಬಟ್ ಆದರೆ 100% ಜನಗಳಿಗೆ ಬಂದಿಲ್ಲ. ಅಲ್ಲೂ ಕೂಡ ಒಂದು 60-70% ಅಷ್ಟು ಜನರಿಗೆ ಬಂದಿದೆ, ಇನ್ನು ಉಳಿದಂಥವ್ರಿಗೆ ಬಂದಿಲ್ಲ. ಸೊ ಆ ಕಂತು ರಿಲೀಸ್ ಆಗಿದೆ ಅಂತ ತಿಳ್ಕೊಂಡ್ರು ಕೂಡ ಏಪ್ರಿಲ್ ಮತ್ತು ಮೇ ಈ ತಿಂಗಳದು ಇನ್ನು 2 ತಿಂಗಳದು ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ. ಸೊ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಪಿಂಚಣಿ ಹಣ ಪಡೆಯುವಂಥವ್ರು ಯುವ ನಿಧಿ ಹಣನೂ ಕೂಡ ತುಂಬ ಲೇಟ್ ಆಗ್ತಾ ಇದೆ. ಡಿಸೆಂಬರಲ್ಲಿ ಕೊಟ್ಟಿದ್ದು, ಜನವರಿಯಿಂದ ಯುವ ನಿಧಿ ಹಣನೂ ಕೂಡ ಸರ್ಕಾರ ಕೊಟ್ಟಿಲ್ಲ. ಹಾಗೆ ಪಿಂಚಣಿ ಹಣನೂ ಕೂಡ ಎಷ್ಟೋ ಜನರಿಗೆ ಮಾರ್ಚಿಂದ ಬರಬೇಕು, ಇನ್ನು ಎಷ್ಟೋ ಜನರಿಗೆ ಏಪ್ರಿಲ್ ಮತ್ತು ಮೇ 2 ತಿಂಗಳದ್ದು ಬರಬೇಕು. ಈ ಹಣನ ಪಡೆಯುವಂಥವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕಷ್ಟದಲ್ಲಿರೋರಂಥವರೇ ಇರ್ತಾರೆ. ಸೊ ಸರ್ಕಾರ ಈ ಹಣನ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಗೃಹಲಕ್ಷ್ಮಿ ಹಣ ಬರೋದೇ ಬೇಕಾದರೆ ಒಂದು ವಾರ ಲೇಟ್ ಆಗಲಿ, ಪಾಪ ಪಿಂಚಣಿ ಹಣನ ಪಡೆಯುವಂಥವರಿಗೆ ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಸೊ ಹಾಗಾಗಿ ಈ ಒಂದು ವಿಡಿಯೋ ಸರ್ಕಾರಕ್ಕೆ ತಲುಪೋವರೆಗೂ ಕೂಡ ಎಲ್ಲರೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪ್ರಯತ್ನ ಮಾಡಿದ್ರೇ ಸರ್ಕಾರ ಬಹುಶಃ ಗೊತ್ತಾಗಿ ಮೇ ಬಿ ಬೇಗ ರಿಲೀಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಈ ತಿಂಗಳಲ್ಲಾದರೂ, ಈ ಮಾರ್ಚಲ್ಲಿ ಪೆಂಡಿಂಗ್ ಇರುವಂಥವ್ರದ್ದು ಎಲ್ರದ್ದು, ಹಾಗೆ ಏಪ್ರಿಲ್ದು ಎಲ್ರಿಗೂ ಕ್ಲಿಯರ್ ಮಾಡಿದರೆ ತುಂಬ ಜನರಿಗೆ ಖುಷಿ ಆಗುತ್ತೆ. ಬಟ್ ವೆಯ್ಟ್ ಮಾಡಿ ನೋಡೋಣ. ರಿಲೀಸ್ ಮಾಡಿದರೆ ಎಲ್ರಿಗೂ ಕೂಡ ಖುಷಿ, ಬಟ್ ಇನ್ನೂ ಮಾಡ್ತಾ ಇಲ್ಲ, ಇದೇ ಒಂದು ಬೇಜಾರು ಅಂತಲೇ ಹೇಳ್ಬೋದು. ಬಟ್ ನಿಲ್ಸೋಕ್ಕಂತೂ ಆಗಲ್ಲ, ಅಥವಾ ಕೊಡದೇ ಇರೋಕ್ಕಂತೂ ಆಗಲ್ಲ. ಎಷ್ಟು ಕಂತು ಪೆಂಡಿಂಗ್ ಆದ್ರೂ ಕೂಡ ಅವ್ರು ಕೊಡಲೇಬೇಕು, ಕೊಡ್ತಾರೆ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ವೆಯ್ಟ್ ಮಾಡೋಣ. ಮೇ ಬಿ ಈ ತಿಂಗಳು ಮುಗಿಯೋ ಅಷ್ಟರೊಳಗೆ ಮೇ ಬಿ 2 ಕಂತಾದರೂ ಕೂಡ ಕೊಡ್ತಾರೆ. ಇನ್ ಕೇಸ್ ಪಿಂಚಣಿ ಹಣನೂ ಕೂಡ ರಿಲೀಸ್ ಆಯಿತು ಅಂದರೆ ತಿಳಿಸ್ಕೊಡ್ತೀನಿ. ಹಾಗೆ ಏಪ್ರಿಲ್ ತಿಂಗಳದ್ದು ಪಿಂಚಣಿ ಹಣ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಬಹುಶಃ ಬಿಡುಗಡೆ ಆಗಿರ್ಬೋದು ಅಂತ ಅನಿಸುತ್ತೆ. ಏನಾದರೂ ಏಪ್ರಿಲ್ದು ಜಮಾ ಆಗ್ತಾ ಇದೆ ಅಂತಂದರೆ ಮಾರ್ಚ್ದು ಯಾರೆಲ್ಲ ಪೆಂಡಿಂಗ್ ಇದೆ ನೋಡಿ, ಅವ್ರಿಗೂ ಕೂಡ 100% ಬರುತ್ತೆ ಇವತ್ತು ನಾಳೆ ನಾಡಿದ್ದಷ್ಟರಲ್ಲಿ. ಮೊದಲೆಲ್ಲ ಪಿಂಚಣಿ ಹಣ ತುಂಬ ಲೇಟಾಗಿ ಬರ್ತಿರ್ಲಿಲ್ಲ, ಬಿಡುಗಡೆ ಆದ ತಕ್ಷಣ ಬೇಗ ಬರ್ತಾ ಇತ್ತು. ಸೊ ಇವಾಗ ಯಾವ ಗೃಹಲಕ್ಷ್ಮಿ ಯೋಜನಾ ಹಣ ಈ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಅವಾಗಿನ ಸ್ವಲ್ಪ ಡಿಲೇ ಆಗ್ತಾ ಇದೆ. ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ಕೊಡೋದನ್ನ ಲೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇವತ್ತು ಜಮಾ ಆಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಮಾರ್ಚ್ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಓಕೆನಾ? ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ